ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ವೆರಿ ಫೇಮಸ್ ತುಮಕೂರು ಬಗ್ಗೆ ಹೇಳ್ತಾ ಇದ್ದೀನಿ. ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಥಾರಿಟಿ ಕಡೆಯಿಂದ ತುಮಕೂರಿನಲ್ಲಿ ನಗರಾಭಿವೃದ್ಧಿ ಪ್ರದೇಶದ ಮಧ್ಯದಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟ್ ಅಲ್ಲಿ ಆಕ್ಷನ್ ಬಂದಿದೆ. ಸೊ ಆ ನೋಟಿಫಿಕೇಶನ್ ಏನು ಹೇಳುತ್ತೆ, ಎಂಟೈರ್ ಡೀಟೇಲ್ಸ್ನ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅದ್ರ ಜೊತೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೇನು ಡೀಟೇಲ್ಸ್ ಬೇಕು, ಯಾವ ಥರ ಫಿಲ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ಲೇಔಟ್ ಮ್ಯಾಪ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಎಷ್ಟು ಸೈಟು ಆಕ್ಷನ್ಗಿದೆ, ಯಾವ ಸೈಟನ್ನು ಹೇಗೆ ಫೇಸಿಂಗ್ ಎಲ್ಲ ಹೇಗೆ ಕಂಡುಹಿಡಿಬೇಕು ಅದನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ವಸಂತ ನರಸಾಪುರ ಲೇಔಟಲ್ಲಿ ಬಂದಿರೋದು, ಇದು ಇಂಡಸ್ಟ್ರಿಯಲ್ ಪಾರ್ಕಲ್ಲಿ. ಸೊ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಈ ಲೇಔಟು ಎಕ್ಸಾಕ್ಟ್ಲಿ ಎಲ್ಲಿದೆ, ಯಾವ ಥರ ಕಾಣುತ್ತೆ, ಅದ್ರದ್ದು ಕೂಡ ಲೊಕೇಶನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದು ಯಾವ್ಯಾವ ಕಂಪನಿ ಪಕ್ಕದಲ್ಲಿದೆ, ಓಕೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹಾಗೆ ಆಕ್ಷನ್ ಅಂದರೆ ಏನು, KPP ಪೋರ್ಟಲ್ ಹೇಗೆ ಲಾಗಿನ್ ಮಾಡ್ಕೋಬೇಕು ಅದನ್ನು ಕೂಡ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಡ ಮಾಡೋದು ಬೇಡ. ನೀವೇನಾದರೂ ಬೈ ಮಿಸ್ಟೇಕ್ ರಾಂಗ್ ಆಗಿ ನಮ್ಮ ಚಾನಲ್ಗೆ ಲ್ಯಾಂಡ್ ಆಗಿದ್ದರೆ, ನೀವು ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ಇದ್ದರೆ, ಕರ್ನಾಟಕದಲ್ಲಿ ಬರುವಂತಹ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಆಪರ್ಚುನಿಟಿ ಬಗ್ಗೆ ಏನಾದರೂ ನೋಡ್ತಾ ಇದ್ದರೆ, ಸೊ ಯು ಆರ್ ಇನ್ ದ ರೈಟ್ ಪೇಜ್. ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಂದು ಬರುವ ಆಕ್ಷನ್ ಮತ್ತು ಅಲಾಟ್ಮೆಂಟ್ ತುಂಬ ಟೈಮ್ ಇರಲ್ಲ. 15 ದಿವಸ ಅಥವಾ 20 ದಿವಸ ಗ್ಯಾಪಲ್ಲೇ ಅನೌನ್ಸ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಕ್ವಿಕ್ಕಾಗಿ ಅಪ್ಡೇಟ್ ಬೇಕಂದರೆ ನಾವು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀನಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಫ್ರೀ ಕನ್ಸಲ್ಟೇಷನ್, ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಸೊ ಚಾನಲ್ನ ನೋಡಿ ಏನಾದರೂ ಡೌಟ್ ಇದ್ದರೆ, ಏನಾದರೂ ಹೆಲ್ಪ್ ಬೇಕಂದರೆ, ಏನಾಯಿತು ಪಾಸ್ಟ್ ಎಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿ. ನಂದು ಪರ್ಸ್ನಲ್ ಚಾನಲ್ ಕೂಡ, ಅದನ್ನು ಕೂಡ ಫಾಲೋ ಮಾಡಿ. ಸೊ ಹಾಗಾಗಿ ನಿಮಗೆ ಒಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್. ಸೊ ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ ಒಂದು ಲಾಗಿನ್ ID ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ದಿಸ್ ಇಸ್ ಅ ಫಸ್ಟ್ ಪೋರ್ಟಲ್, ಫಸ್ಟ್ ಲಿಂಕು. ಬಟ್ ಇದು KPP ಅಂದ್ರೆ ಏನು, KPPಲಿ ಹೇಗೆ ಲಾಗಿನ್ ಮಾಡ್ಕೋಬೇಕು ಹೇಗೆ ಅಂತೇಳಿ ನಂದೇ 2 ವಿಡಿಯೋ ಇದೆ. ಇಲ್ಲಿ ನೋಡಿ, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಕರ್ನಾಟಕ. ನಾನು ಇಂಟೆನ್ಷನ್ ಆಗಿ ರೆಡ್ ಕಲರ್ ತಮ್ನೇಲಲ್ಲಿ ಮಾಡಿಟ್ಟಿದ್ದೀನಿ. ಒಂದು ಲಾಗಿನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳುತ್ತೆ, ಎರಡನೇದು ಬಿಡ್ನ ಹೇಗೆ ಸಬ್ಮಿಟ್ ಮಾಡಬೇಕು, ಏನು ಡಾಕ್ಯುಮೆಂಟೇಶನ್ ಬೇಕು ಅಂತ ಹೇಳುತ್ತೆ. ಈ 2 ವಿಡಿಯೋ ನೀವು ನೋಡಲೇಬೇಕು ಇನ್ ಕೇಸ್ ಈ ಆಕ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ನೀವು ಯಾವಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಅವಾಗ ಬಂದು ವಿಡಿಯೋ ನೋಡಿಬಿಟ್ಟು ಇದ್ರ ಬಗ್ಗೆ ನಾಲೆಡ್ಜನ್ನ ತಿಳ್ಕೊಳ್ಳಿ, ಅದರಲ್ಲಿ ತಪ್ಪೇನಿಲ್ಲ. ಸೊ ಹಾಗೆ ಅದನ್ನ ಇಂಪಾರ್ಟೆಂಟು. ನಾನು ನಿಮಗೋಸ್ಕರ ಆಲ್ರೆಡಿ KPPಗೆ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಯಾವಾಗ KPP ಲಾಗಿನ್ ಮಾಡ್ತೀರಲ್ವಾ, ಸೊ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು KHB ತುಮಕೂರು ಬಗ್ಗೆ ನೋಡ್ಬೇಕಂದ್ರೆ ಸ್ಟೇಟಸಲ್ಲಿ ಪಬ್ಲಿಷ್ಡ್ ಅಂತ ಹಾಕಿ, ಪ್ರೊಕ್ಯೂರಿಂಗ್ ಎಂಟಿಟಿಯಲ್ಲಿ KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹಾಕ್ಬಿಟ್ಟು. ಸೊ ಇದೇ KIDB ಮೊನ್ನೆ ರಾಯಚೂರಲ್ಲಿ ಬಂದಿತ್ತು, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಆಕ್ಷನಲ್ಲಿ ತುಂಬ ಜನ ಸೈಟ್ನ ತೊಗೊಂಡಿದ್ದಾರೆ. ಇಲ್ಲಿದೆ ರಾಯಚೂರು ನೋಡಿ. ಸೊ 4,000 ಜನ ಮಾಡಿ, ನಮ್ಮ ಸಬ್ಸ್ಕ್ರೈಬರೇ ಒಂದು 7-8 ಜನ ಸೈಟ್ ತೊಗೊಂಡಿದ್ದಾರೆ. ನನಗೆ ತುಂಬ ಜನ ಮೆಸೇಜ್ ಮಾಡಿದರು. ಹೋಪ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಇನ್ ಟರ್ಮ್ಸ್ ಆಫ್ ಡಾಕ್ಯುಮೆಂಟೇಶನ್ ಅವ್ರಿಗೆ ಅಂತ ಅನ್ಕೊಂಡಿರ್ತೀನಿ. ಸೊ ಬಟ್ ಈ ಸಲ ಬಂದಿರೋದು ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆ, KDB ಕಡೆಯಿಂದನೇ ಬಂದಿರೋದು. ತುಮಕೂರು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂದಿದೆ. ಸೊ ಸರ್ಚ್ ಮಾಡಿ, ಟೋಟಲ್ಲು ನಿಮಗೆ ಇಲ್ಲಿ 12 ಪೇಜಸ್ ಇದೆ. ಓಕೆ, ಅಪ್ರಾಕ್ಸಿಮೇಟ್ಲಿ ಮೋರ್ ದ್ಯಾನ್ 300 ಸೈಟ್ಸ್, 107 ಹೌಸಸ್ ಆರ್ ಆಕ್ಷನ್ ಬಂದಿದೆ. ನಿನ್ನೆಯಿಂದ 26ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಡೇಟಾ ಲೋಡ್ ಆಗಿಲ್ಲ. ಬಟ್ ಆಸ್ ಆಫ್ ನೌ ತುಂಬ ಸೈಟ್ಗಳು ಅಂದರೆ EWS, LIG, MIG ಎಲ್ಲ ಲೋಡ್ ಆಗಿದೆ. ಟೋಟಲ್ 12 ಪೇಜ್ ಆಗ್ತಾ ಇದೆ. ಇವತ್ತು ಲೋಡ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಚೆಕ್ ಬಿಡುತ್ತೆ. ಸೊ ನೀವು ಯಾವುದಕ್ಕೆ EWS ಹಾಕ್ತಾ ಇದ್ದೀರಾ, ಅಥವಾ MIG ಹಾಕ್ತಾ ಇದ್ದೀರಾ, ಅಥವಾ HIG ಹಾಕ್ತಾ ಇದ್ದೀರಾ, ನೀವು ಮಲ್ಟಿಪಲ್ ಪೇಜಸ್ ಹೋಗ್ಬಿಟ್ಟು ಯಾವ ಸೈಟಿಗೆ ಹಾಕ್ತಾ ಇದ್ದೀರಾ ಅದನ್ನ ನೋಡ್ಕೋಬೇಕು. ಸೊ ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಯಾವ ಸೈಟಿಗೆ ಹಾಕ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬಿಡ್ ಪಾರ್ಟಿಸಿಪೇಟ್ ಮಾಡಬೇಕು. ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್. ಸೊ ಅದು ಮುಂದೆ ಹೇಗೆ ವರ್ಕ್ ಆಗುತ್ತೆ ಅಂತ ಬೇರೆ ವಿಡಿಯೋದಲ್ಲಿ, KPP ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ನಿಮಗೆ ತೋರಿಸಿದಾಗೆ ಗೂಗಲ್ ಹೋಗಿ ಈ ವಿಡಿಯೋ ನೋಡ್ಕೊಳ್ಳಿ. ಬಟ್ ಇಲ್ಲಿ ನಿಮಗೆ ಇದರಲ್ಲಿ ಇನ್ನೂ ಏನು ತಿಳ್ಕೊಬೇಕು ಅಂತಂದರೆ, ಒಂದು, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆಯಲ್ಲ, ಫಸ್ಟ್ ಐಕನ್ ಏನಿದೆಯಲ್ಲ, ವ್ಯೂ ಡೀಟೇಲ್ಸ್ ಹೋಗಬೇಕು. ಸೊ ಇದರಲ್ಲಿ ಸೊ ಪ್ರೈಸ್ ಯಾವ ಪ್ರೈಸಿಗಿದೆ ನೋಡೋಣ. ಸೊ ಇದೊಂದು EWS 4,65,000 ರೂಪಾಯಿ. ಅಂದರೆ ಒಂದು 20-30 ಸೈಟು 4,65,000 ರೂಪಾಯಿ ಅಂತಂದರೆ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀನಿ. 775 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಸ್ಟಾರ್ಟ್ ಆಗುತ್ತೆ ಆಕ್ಷನ್ನು. ದ ಲೋಯೆಸ್ಟ್ ಇನ್ ಕರ್ನಾಟಕ, ಅದು ಬೆಂಗಳೂರಿಗೆ ಹತ್ತಿರದಲ್ಲಿ 775 ರೂಪಾಯಿಗೆ ಆಕ್ಷನ್ ಅಂದರೆ ಜಸ್ಟ್ ಇಮ್ಯಾಜಿನ್. ಗೌರ್ಮೆಂಟ್ ಸೈಟಲ್ಲಿ, ಗೌರ್ಮೆಂಟ್ ಲೇಔಟಲ್ಲಿ, ಗೌರ್ಮೆಂಟ್ ಅಂಡರ್ ಬರುವಂಥ KDB ಲೇಔಟಲ್ಲಿ
ಸೊ ಇನ್ನೂ ಏನಾದರೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ಇವ್ರಿಗೆ ಕಾಲ್ ಮಾಡ್ಬೋದು. ಡೇಟ್ಸ್ ಎಲ್ಲ ನೀಟಾಗಿ ಪಬ್ಲಿಷ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಟು ಸಬ್ಮಿಟ್ ಇಸ್ 15th April, ಆಕ್ಷನ್ ಇಸ್ ಆನ್ 17th. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಹೆಲ್ಪ್ ಬೇಕಾದರೂ, ಕನ್ಸಲ್ಟೇಷನ್ ಆಗಲಿ, ಡಾಕ್ಯುಮೆಂಟೇಷನ್ ಮಾಡ್ಕೊಡೋದಾಗಲಿ, ಅಥವಾ ಬಿಡ್ಡಿಂಗ್ ಮಾಡ್ಕೊಡೋದಾಗಲಿ, ನನ್ನ ಹತ್ರ ಎಲ್ಲ ಸರ್ವಿಸು ಇದೆ. ನಾನು ಮ್ಯಾಕ್ಸಿಮಮ್ ಒಂದು ಆಕ್ಷನಲ್ಲಿ ಒಬ್ಬರಿಗೆ ಮಾತ್ರ ಹೆಲ್ಪ್ ಮಾಡೋದು. ಯಾರಾದರೂ ಎಂಡ್ ಟು ಎಂಡ್ ಹೆಲ್ಪ್ ಬೇಕಾದರೆ ಪ್ಲೀಸ್ ಮಾಡಿ. ಕನ್ಸಲ್ಟೇಷನ್ ನಾನು ನಿಮಗೆ ಸಣ್ಣ ಪುಟ್ಟ ಡೌಟ್ ಇದ್ದರೆ ಕಾಲ್ ಮಾಡಿ, ಒಂದು ಕಾಲಲ್ಲಿ ಫ್ರೀಯಾಗಿ ತಿಳ್ಕೊಳ್ಳಿ ಹೇಗೆ ಹೆಂಗೆ ಏನಾಯಿತು, ಎಲ್ಲಿ ಯಾವಾಗ ಯಾವ ಥರ ಮಾಡಬೇಕು, ಪ್ರೀವಿಯಸ್ ಆಕ್ಷನ್ ಏನಾಗಿತ್ತು ಅಂತೆಲ್ಲ. ಬಟ್ ಇನ್ ಕೇಸ್ ಜೆನ್ಯೂನ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಐ ವಿಲ್ ಡೂ ದಿಸ್ ಸರ್ವಿಸ್ ವಿತ್ ಸ್ಮಾಲ್ ಕನ್ಸಲ್ಟೇಷನ್ ಫೀ ಆಲ್ಸೋ. ಫೀಸ್ ವೇರೀಸ್ 1000 to 10,000 ವರೆಗೂ ಇರುತ್ತೆ. ಎಂಡ್ ಟು ಎಂಡ್ ವರ್ಕೇ ಡಿಫ್ರೆಂಟು. ಸ್ಮಾಲ್ ಕನ್ಸಲ್ಟೇಷನ್ ಫ್ರೀ ಆಗಿರುತ್ತೆ. ಡಾಕ್ಯುಮೆಂಟೇಷನ್ ಮಾಡಿಕೊಡಿ ಅಂದರೆ ಸ್ವಲ್ಪ ಚಾರ್ಜ್ ಮಾಡ್ತೀನಿ. ಈ ಥರ ಡಿಫ್ರೆಂಟ್ ನಿಮ್ಗೆ ಯಾವ ಥರ ಹೆಲ್ಪ್ ಬೇಕೋ ಅದ್ರ ಮೇಲೆ ಇರುತ್ತೆ. ಸೊ ನೆಕ್ಸ್ಟ್ ಐಕಾನ್ ಬಂದ್ಬಿಟ್ಟು ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನೋಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನಿರಬೇಕು ಅಂತ ಕೊಟ್ಟಿದ್ದಾರೆ. ತುಮಕೂರು ಸೈಟ್ ಮ್ಯಾಪ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿಂದ ಮೂರನ್ನು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ. ಅದೇ ಥರ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಸೇಮೇ ಇರುತ್ತೆ. ಸೊ ಒಂದೊಂದು ಡೀಟೇಲ್ಸ್ ಎಲ್ಲ ಲೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾನು ನಿಮಗೋಸ್ಕರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ತುಂಬ ಇದೆ, ಓದ್ಕೊಂಡು ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ದಿಸ್ ಇಸ್ ಒನ್ ಆಫ್ ದ ಆಕ್ಷನ್. ಸೊ EWS ಸ್ಟಾರ್ಟ್ ಆಗೋದು 4,65,000ದಿಂದ. LIG ಅಂದರೆ 3040 9/6 ಸೈಟು ಸ್ಟಾರ್ಟ್ ಆಗೋದು 11,25,000ದಿಂದ. ಅಂದರೆ ಅಪ್ರಾಕ್ಸಿಮೇಟ್ಲಿ 950 rupees per square feet ಅಲ್ಲಿ ಬರುತ್ತೆ. MIG ಬಂದ್ಬಿಟ್ಟು 3050 16 ಲಕ್ಷ ಸ್ಟಾರ್ಟಿಂಗ್ ಪ್ರೈಸು. ಸೊ HIG ಬಂದ್ಬಿಟ್ಟು 4060 and above 30 lakhs ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಂದು ಆಧಾರ್ ಕಾರ್ಡು, ಒಂದು ಪ್ಯಾನ್ ಕಾರ್ಡು ಬೈ ಡಿಫಾಲ್ಟ್ ಆಗಿ ಬೇಕಾಗುತ್ತೆ. ಅದರ ಜೊತೆಗೆ ಇದೊಂದು ಫಾರ್ಮ್ ಬೇಕಾಗುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. 3 ಡಾಕ್ಯುಮೆಂಟ್ಸ್ ಬೇಕಾಗಿರೋದು. ಸೊ ಇನ್ ಕೇಸ್ NRI ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್. ಕರ್ನಾಟಕದವರಾಗಲಿ, ಇಂಡಿಯಾದವರಾಗಲಿ, ಅಬ್ರಾಡಲ್ಲಿ ಕೂತ್ಕೊಂಡು ಕೂಡ NRI ಕೂಡ ಇದನ್ನು ಪಾರ್ಟಿಸಿಪೇಟ್ ಮಾಡಿ ತೊಗೋಬೋದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. NRI ಇದ್ದರೆ ಎಂಬಸಿ ಕಡೆಯಿಂದ ಕೆಲವೊಂದು ಡೀಟೇಲ್ಸ್ ಬೇಕಾಗುತ್ತೆ, ಅದನ್ನು ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ದ ಬಿಡ್ಡಿಂಗ್ ಆಕ್ಷನ್ ಪರ್ಚೇಸ್ ಎಲ್ಲ ನೋಡಿಫೈ. ಸೊ ನೀವು ಡೀಟೇಲ್ಸ್ ಹಾಕಬೇಕಾದ್ರೆ ಇಮೇಲ್ ID, ಫೋನ್ ನಂಬರ್ ಕರೆಕ್ಟ್ ಹಾಕಿ. ಸೊ ಅವರು ಇಮೇಲ್ ಮಾಡಿ ಕನ್ಫರ್ಮ್ ಮಾಡ್ತಾರೆ ಅಂತ ನೀಟಾಗಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಅದರ ಜೊತೆಗೆ ಪ್ರತಿ ಸೈಟ್ಗೂ 1 ಲಕ್ಷ EMD ಅಮೌಂಟು. ಅಂದರೆ ಫೀಸು 500ರಿಂದ 2-3 ಸಾವಿರ ಹಿಂಗಿರುತ್ತೆ. ಅದು ಸಪ್ರೇಟು, ನಾನ್ ರಿಫಂಡಬಲ್. 1 ಲಕ್ಷ ನೀವು ಒಂದು ಸೈಟಿಗೆ ಕೋಟ್ ಮಾಡಲಿಕ್ಕೆ ಪರ್ಮಿಷನ್ 1 ಲಕ್ಷ ಕೊಡಬೇಕಾಗುತ್ತೆ ಒಂದು ಸೈಟಿಗೆ. ಓಕೆ, ಹಾಗೆ ನೀವು 2 ಸೈಟ್ ಮಾಡ್ತೀನಿ ಅಂದರೆ 2 ಲಕ್ಷ, 4 ಸೈಟ್ ಮಾಡ್ತೀನಿ 4 ಲಕ್ಷ. ಪಾರ್ಟಿಸಿಪೇಷನ್ಗೆ ಇದು. ನೀವು ತೊಗೊಳೋದು ಬಿಡೋದು ಬಿಡ್ಡಿಂಗ್ ನಿಮ್ಗೆ ಇಷ್ಟಪಟ್ಟಿತ್ತು. ಸೊ ಅದರ ಜೊತೆಗೆ ಇನ್ ಕೇಸ್ ಸಕ್ಸಸ್ಫುಲ್ ಬಿಡ್ಡರ್ ಆಯಿತು ಅಂತಂದರೆ ಅದನ್ನು ಲೆಟ್ರನ್ನ ನಿಮಗೆ ಅವ್ರು ಇಮೇಲ್ ಮಾಡ್ತಾರೆ. ಸೊ ಹೈಯೆಸ್ಟ್ ಬಿಡ್ಡರ್ನ ನೀವೇ ಕ್ರಾಸ್ ಚೆಕ್ ಮಾಡಿ ಅದರಲ್ಲಿ EMD ಅಮೌಂಟನ್ನು ಮೈನಸ್ ಮಾಡಿ ವಿತಿನ್ 72 hours ಈ ಬ್ಯಾಂಕಿಗೆ ಪೇಮೆಂಟನ್ನು RTGS ಅಥವಾ NEFT ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. 3-4 ದಿವಸದಲ್ಲಿ ಮಾಡಲಿಲ್ಲ ಅಂದರೆ EMD ಅಮೌಂಟನ್ನು ಮುಟ್ಟಿಗೋಲು ಹಾಕ್ತಾರೆ. ಸೊ ಅದಾದಮೇಲೆ ನಿಮಗೆ 25% ರಿಮಿಟ್ ಆದಮೇಲೆ ನಿಮಗೆ EMD ಅಮೌಂಟು ಅಲ್ಲ, ಅನ್ಸಕ್ಸಸ್ಫುಲ್ ಬಿಡ್ಡರ್ಗೆ 1 lakh EMD ಅಮೌಂಟು ವಿದಿನ್ 30 days ರೀಫಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸಲ ನೀವೇನಾದರೂ 25% ಕೊಟ್ಟು ಪೇಮೆಂಟ್ ಎಲ್ಲ ಮಾಡಿದ್ಮೇಲೆ ನಿಮಗೆ 75%ಗೆ ಅವರು ನಿಮ್ಗೆ ಒಂದು ಅಲಾಟ್ಮೆಂಟ್ ಲೆಟರ್ ಕಳಿಸ್ತಾರೆ ವಿತ್ NOC. ಅದನ್ನು ನೀವು ವಿತಿನ್ 60 days ಕೊಡ್ಬೋದು. ಬ್ಯಾಂಕ್ ಲೋನ್ ಏನಾದರೂ ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಅವರು ಕೊಡ್ತಾರೆ. ಸೊ ಅದು ಬಿಟ್ಟರೆ ಇಲ್ಲಿ ಸಿಂಗಲ್ ಬಿಡ್ಡರ್ ಇದ್ರೂ ಕೂಡ ಸೈಟ್ ತಗೋಬಹುದು. ಬಟ್ ಯು ಮೇಕ್ ಶ್ಯೂರ್ ಮಿನಿಮಮ್ 5% ಇನ್ಕ್ರೀಸ್ ಆಗಲೇಬೇಕು. ಸೊ ಹಾಗಾಗಿ ನೀವು ಸೈಟ್ ಸೆಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು 40-60 ಸೈಟು 30 lakh ಇದ್ದಾಗ ನನ್ನ ರೆಕಮೆಂಡೇಶನ್ ನೀವು ಅದನ್ನು ಆದಷ್ಟು ಕಮ್ಮಿ ಬೆಲೆಗೆ ತಗೊಳ್ಳಿ. ಇಫ್ ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್ ಆಗಿದ್ರೆ. ಸುಮ್ಮನೆ 30 ಲಕ್ಷ ಇರೋದು ಆಕ್ಷನಲ್ಲಿ ಹೋಗಿ 50 ಲಕ್ಷ ಕೊಡೋದಕ್ಕಿಂತ ಸೊ ಒಳ್ಳೆ ಪ್ಲಾನಿಂಗ್ ಮಾಡಿ ಸೈಟ್ ಸೆಲೆಕ್ಷನ್ ಎಲ್ಲ ಮಾಡಿದ್ರೆ 30 ಲಕ್ಷ ಇರೋದು ಒಂದು 5% ಹೈಕ್ ಅಂದರೆ ಎಷ್ಟಾಗುತ್ತೆ? 31 ಲಕ್ಷದಲ್ಲೇ ಸಿಕ್ಬಿಟ್ರೆ ಇಟ್ಸ್ ಅ ವೆರಿ ಗುಡ್ ಡೀಲ್ ಡೇ ಒನ್ನಲ್ಲಿ ನನ್ನ ಪ್ರಕಾರ. ಸೊ ಹಾಗಾಗಿ ಸೈಟ್ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಗಮನ ಇರಲಿ. ಈ ಡಾಕ್ಯುಮೆಂಟೇಷನ್ ನಾನು ಕೂಡ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಲೋಡ್ ಆದಮೇಲೆ. ಸೊ ಅಪ್ಲಿಕೇಶನ್ ನೋಡ್ಬಿಡಿ. ಸೊ ಅಪ್ಲಿಕೇಶನ್ಗೆ ಹಾಕಬೇಕಂದ್ರೆ 3 ಡೀಟೇಲ್ಸ್ ಇಂಪಾರ್ಟೆಂಟು. ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಇದು ಥರ್ಡ್ ಒನ್. ಸೊ ಇದರಲ್ಲಿ ಏನಿಲ್ಲ, ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು, ತಂದೆ ಹೆಸರು, ಬಡಾವಣೆ, ಸ್ವತ್ತಿನ. ಫಾರ್ ಎಕ್ಸಾಂಪಲ್ ಸೈಟ್ ನಂಬರ್ 121 ಹಾಕ್ತಾ ಇದ್ದಾರೆ ಅಂದರೆ 121. ಈ ಆಕ್ಷನ್ ನೋಟಿಫಿಕೇಶನ್ ನಂಬರ್ ಇಲ್ಲೇ ಇದೆ ನೋಡಿ. ಇದರಲ್ಲಿ ಮೆನ್ಷನ್ ಮಾಡಿದ. ಇಟ್ಸ್ ಓಕೆ. ಸಿ KIDB 20 ಆಕ್ಷನ್ ಇಲ್ಲಿದೆ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಇದು LIG 108 ಈ ಸೈಟಿಗೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ದಿಸ್ ಇಸ್ ಆಕ್ಷನ್ ನೋಟಿಸ್ ನಂಬರ್.
ನೀವು ಇದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅದರ ಜೊತೆಗೆ ಯಾವ ಲೇಔಟು ಅಳತೆ ಸಿಂಪಲಾಗಿ ಹಾಕಿ, ಏನು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಬಟ್ ವೆರಿ ಇಂಪಾರ್ಟೆಂಟ್ಲಿ ಇಮೇಲ್ ಐ ಡಿ, ಫೋನ್ ನಂಬರ್, ಆಲ್ಟರ್ನೇಟಿವ್ ಫೋನ್ ನಂಬರ್, ಆಧಾರ್, ಪ್ಯಾನ್ ಕಾರ್ಡ್, ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಆಮೇಲೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸು ಫ್ಯೂಚರ್ಗೋಸ್ಕರ ಇದನ್ನೆಲ್ಲ ನೀಟಾಗಿ ಬರೀರಿ. ಒಂದು ಫೋಟೋ ಹಾಕ್ಬಿಟ್ಟು ನೀವೇನಾದರೂ ಜಾಯಿಂಟ್ ಮಾಡ್ತಾ ಇದ್ರೆ, ಅಂದರೆ ಬ್ರದರ್ಸ್, ಸಿಸ್ಟರ್ಸ್, ತಂದೆ ಮಗನ ಜೊತೆ, ತಾಯಿ ಮಗಳ ಜೊತೆ, ಅಥವಾ ಗಂಡ ಹೆಂಡತಿ, ಈ ಥರ ನೀವೇನಾದರೂ ಜಾಯಿಂಟ್ ಅಥವಾ ಫ್ರೆಂಡ್ಸ್ ಕೂಡ ಮಾಡ್ತಾ ಏನಾದರೂ ಇದ್ದರೆ, ನೀವು ಅವ್ರದ್ದು ಒಂದು ಸೆಕೆಂಡ್ ಅಕೌಂಟ್ ಅವ್ರ ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ದಟ್ ನಾಳೆ ಪೇಪರ್ ವರ್ಕ್ ಎಲ್ಲ ಫಸ್ಟ್ ಪಾರ್ಟಿ ಆ್ಯಂಡ್ ಸೆಕೆಂಡ್ ಪಾರ್ಟಿ, ಫಸ್ಟ್ ಪಾರ್ಟಿ ನೀವಾಗಿರ್ತೀರ, ಸೆಕೆಂಡ್ ಪಾರ್ಟಿ ನೀವು ಯಾರ ಹತ್ರ ಜಾಯಿನ್ ಮಾಡ್ಕೊಂಡಿರ್ತೀರ ಅವ್ರ ಹತ್ರ ಇರುತ್ತೆ. ಸೊ ಇದು ಬೇಸಿಕ್ ಡೀಟೇಲ್ಸ್ನ ಹಾಕಿ ಇದನ್ನು ಕೂಡ ನೀವು ಲೋಡ್ ಮಾಡಬೇಕು. ಅದು ಹೆಂಗೆ ಲೋಡ್ ಮಾಡಬೇಕು ಅಂತ ನಾನು ನಿಮಗೆ ಕೊನೆಯಲ್ಲಿ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ, ಎಲ್ಲ ರಿವ್ಯೂ ಆದಮೇಲೆ. ಓಕೆ, ಸೊ ನೆಕ್ಸ್ಟ್ ಲೇಔಟ್ ಯಾವ ಥರ ಇದೆ ನೋಡಿ. ಸೊ ಐ ಥಿಂಕ್ ನಿಮಗೆ ಇದು ವಿಸಿಬಲ್ ಆಗಲ್ಲ, ಬಟ್ ನಾನು ಕಲರ್ ಆಗಿರೋದ್ರಿಂದ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಬಟ್ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಗ್ರೇ ಕಲರ್ ಏನಿದೆಯಲ್ಲ, ಕರ್ಸರ್ ಅಬ್ಸರ್ವ್ ಮಾಡಿ. ಓಕೆ, ಸೊ ಕರ್ಸರ್ ಅಬ್ಸರ್ವ್ ಮಾಡಿ, ನಾನು ಎಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಗ್ರೇ ಕಲರ್ ಎಲ್ಲ 4060 ಸೈಟು. ಅಂದರೆ ಈ ಲೇಔಟ್ಗೆ ಎಂಟ್ರಿ ಬಂದ್ಬಿಟ್ಟು ಇಲ್ಲೇ ಇದೆ. ಎಂಟ್ರಿಗೆ ಬಂದ ತಕ್ಷಣ ಫಸ್ಟು 4060 ಸೈಟ್ ಇದೆ. 4060 ಸೈಟ್ ಆದಮೇಲೆ 4060 3050 ಇದೆ MIG. ಈ ಬ್ಲೂ ಕಲರ್ ಇರೋದೆಲ್ಲ MIG ವೆಕೆಂಟ್ ಸೈಟ್ಗಳು. ಈ ಡಾರ್ಕ್ ಗ್ರೀನ್ ಕಲರ್ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು LIG ವೆಕೆಂಟ್ ಸೈಟ್ಗಳು. ಸೊ ಈ ಥರ ನೀವು ಇದನ್ನು ಗೆಸ್ ಮಾಡ್ಕೋಬೇಕು. ಕೊನೆ ಎಂಡಲ್ಲಿ ರೈಟ್ ಸೈಡಲ್ಲಿ ಇನ್ನೊಂದು ಸ್ವಲ್ಪ ಗ್ರೀನ್ ಥರ ಇದೆ, ಅವೆಲ್ಲ ಬಂದ್ಬಿಟ್ಟು LIG ಸೈಟ್ಗಳು, ಸಾರಿ EWS ಸೈಟ್ಗಳು, ಎಕಾನಮಿಕ್ ವೀಕರ್ ಸೆಕ್ಷನ್, ಅಂದರೆ 2030 ಸೈಟ್ಗಳು. ಯಾವುದೇ ಪ್ರೂಫ್ ಕೊಡೋ ಅವಶ್ಯಕತೆ ಇಲ್ಲ, ಇದು ಆಪ್ಷನ್ ಆಗಿರೋದು, ಯಾರಾದರೂ ಪಾರ್ಟಿಸಿಪೇಟ್ ಮಾಡಿ ಎಷ್ಟು ಸೈಟ್ ಬೇಕಾದ್ರೂ ತಗೋಬೋದು. ಸೊ ಇದು ಕಂಪ್ಲೀಟ್ ಲೇಔಟು ನಾನು ಝೂಮ್ ಮಾಡಿಕೊಂಡು ರೈಟ್ ಟು ಲೆಫ್ಟ್ ಒಂದ್ಸಲ ತೋರಿಸ್ಬಿಡ್ತೀನಿ ಯಾವುದೇನು ಅಂತೇಳಿ. ಹೋಪ್ ನಾವು ದಿಸ್ ಇಸ್ ಪ್ರಿಟಿ ಮಚ್ ಇರುತ್ತೆ. ಇದು ಎಂಟ್ರಿ, ಇಲ್ಲೇನು ಗೇಟ್ ಇದೆಯಲ್ಲ, ಆರ್ಚ್ ಅಂತ ಇದೆ ನೋಡಿ, ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ. ಸೊ ಈ ಲೇಔಟ್ಗೆ ಒಂದೇ ಎಂಟ್ರಿ ಇರೋದು. ಸೊ ಎಂಟ್ರಿ ಆದ ತಕ್ಷಣ ಎಲ್ಲ ಸೈಟ್ಗಳು ಆ ಮೇನ್ 60 ಫೀಟ್ ರೋಡ್ ಬಲಗಡೆನೆ ಬರುತ್ತೆ. ಓಕೆ, ಆ ಕಡೆ ಏನು ಬರಲ್ಲ. ಸೊ ಅದೊಂದು ಗಮನದಲ್ಲಿರಲಿ. ಫಸ್ಟಿಗೆ ಒಂದು CA ಸೈಟ್ ಇದೆ, ಸ್ಕೂಲ್ಗೋಸ್ಕರ ಬಿಟ್ಟಿದ್ದಾರೆ. ಅದಾದಮೇಲೆ ಒಂದು ಯುಟಿಲಿಟಿ ಏರಿಯಾ ಇದೆ, ಬಿಟ್ಟಿದೆ. ಅದಾದಮೇಲೆ ಕಮರ್ಷಿಯಲ್ಗೋಸ್ಕರ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ, ಬ್ಲೂ ಕಲರು. ಆಮೇಲೆ ಅಪಾರ್ಟ್ಮೆಂಟ್ಗೋಸ್ಕರನೂ ಕೂಡ ಯೆಲ್ಲೋ ಕಲರ್ ಜಾಗ ಬಿಟ್ಟಿದ್ದಾರೆ. ಇವೆಲ್ಲ ಒಂದು 15 ಗುಂಟೆ, 20 ಗುಂಟೆ, 30 ಗುಂಟೆ ಆ ಥರ ಜಾಗಗಳು. ಆಮೇಲೆ ಪ್ರತಿಯೊಂದಲ್ಲೂ 40 ಫೀಟ್ ರೋಡ್ ಇದೆ, 12 ಮೀಟರ್ ರೋಡ್ ಇದೆ, 40 ಫೀಟ್ ವೈಡ್ ರೋಡ್ಗಳಿದೆ ಒಳಗಡೆ. ಸೊ ಮೇನ್ ಎಂಟ್ರಿ ಮಾತ್ರ 60 ಅಡಿ ರೋಡ್ ಇದೆ. ಈ ಫಸ್ಟ್ ಬರೋದೆಲ್ಲ ಈ 500 ಸೀರೀಸ್ ಎಲ್ಲ 4060. ಓಕೆ, ಸೊ ಹಾಗೆ ನಾನು ರೈಟಿಗೆ ಬಂದರೆ ಇದು ಹೈಲೈಟೆಡ್ ಕಲರ್ ಏನಿದೆಯಲ್ಲ 520, 517 ಇವೆಲ್ಲ 3050. ಸೊ ಇಲ್ಲಿ ನೋಡಿ 9/15 ಕೂಡ ನೀವು ನೋಡ್ಬೋದು. ಓಕೆ, ಸೊ ಎಲ್ಲೆಲ್ಲಿ ಗ್ರೀನ್ ಕಲರ್ ಮಾರ್ಕ್ ಮಾಡಿದ್ರೆ ಇವೆಲ್ಲ ಟ್ರೀಸ್ ಇದೆ ಅಂತ ಅರ್ಥ, ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಲೈವ್ ಇಮೇಜಲ್ಲೂ ಕೂಡ ನಾನು ನೀವು ತೋರಿಸ್ತೀನಿ. ಕೆಳಗಡೆ ಬಂದರೆ ಈ 440, 41, 42 ಈ ಕಲರ್ ಏನಿದೆಯಲ್ಲ ಇದೆಲ್ಲ 3040 ಸೈಟ್ಗಳು. ಓಕೆ, ಸೊ ಇನ್ನೊಂದು ಚೂರು ಕೆಳಗಡೆ ಬಂದರೆ ಪಾರ್ಕ್ ಇದೆ ಮಧ್ಯದಲ್ಲಿ. ಆಮೇಲೆ ಇಲ್ಲೂ ಒಂದು ಕೂಡ ಅಪಾರ್ಟ್ಮೆಂಟ್ಗೋಸ್ಕರ ಒಂದು ಏರಿಯಾ ಬಿಟ್ಟಿದ್ದಾರೆ, 20 ಗುಂಟೆ ಜಾಗ. ಹಾಗೆ ಕೆಳಗಡೆ ಬಂದರೆ ಈ ರೆಡ್ ಕಲರ್ ಎಲ್ಲ ಆಲ್ರೆಡಿ ಸೋಲ್ಡ್ ಆಗಿರೋದು. ಈ ಲೇಔಟು ಎಂಟೈರ್ ಪ್ರಾಪರ್ಟಿ ಒಂದು 3 ವರ್ಷದಿಂದ ಆಕ್ಷನ್ ಆಗ್ತಾ ಇದೆ. ಒಂದು ಬ್ಯಾಕ್ ಟು ಬ್ಯಾಕ್ ಒಂದು 3 ಸಲ ಆಕ್ಷನ್ ಆಗಿದೆ. ತುಂಬ ಜನ ತೊಗೊಂಡಿದ್ದಾರೆ. ಓಕೆ, ನನಗೆ ಪರ್ಸ್ನಲಾಗಿ ಒಂದು 5ರಿಂದ 7 ಜನ, 5-6 ಜನ ಪರಿಚಯ. ಲಾಸ್ಟ್ ಆಕ್ಷನಲ್ಲಿ ಇಲ್ಲಿ ತೊಗೊಂಡಿದ್ದಾರೆ ಒಂದು 4 ಜನ, ಲಾಸ್ಟ್ ಆಕ್ಷನಲ್ಲಿ ಒಂದು 2 ತೊಗೊಂಡಿದ್ದಾರೆ. ಸೊ ಗಮನದಲ್ಲಿರಲಿ. ಸೊ ಹಾಗೆ ಮುಂದೆ ಬಂದರೆ ಮತ್ತೆ ಇಲ್ಲಿ 9/15 MIG ಸೈಟ್ಗಳು ಕೆಲವೊಂದಿದೆ, ಈಸ್ಟ್ ಫೇಸಿಂಗು. ಸೊ ಹಾಗೆ ಕೊನೆ ಲೇಔಟಿನ ಕೊನೆಗೆ ಬಂದರೆ ನಿಮಗೆ ಗ್ರೀನ್ ಕಲರ್ 20-30 ಸೈಟ್ಗಳು ಇದೆ. ಸೊ 18 ಮೀಟರ್ ರೋಡು ಟಿಲ್ ಎಂಡ್ವರೆಗೂ ಕಂಟಿನ್ಯೂ ಆಗುತ್ತೆ. ಸೊ ನಿಮಗೆ 30 ಫೀಟ್ ರೋಡು LIG, EWSಗೆ 30 ಫೀಟ್ ರೋಡ್ ಇದೆ. ಆಮೇಲೆ LIGಯಿಂದ ಮೇಲ್ಗಡೆ ಎಲ್ಲ 40 ಫೀಟ್ ರೋಡು ಮಾಡಿದ್ದಾರೆ ನೀಟಾಗಿ. ಸೊ ನೀವು ಇಲ್ಲಿಂದ ಮೇನ್ ಗೇಟಿಂದ ಈ ಕೊನೆ ಎಂಡ್ಗೆ ಬರಬೇಕಂದ್ರೆ ಮಿನಿಮಮ್ ಒಂದು 500 ಮೀಟರ್ ಆದರೂ ವಾಕ್ ಮಾಡಲೇಬೇಕಾಗುತ್ತೆ. ಓಕೆ, ಅಷ್ಟು ದೂರ ಇರುವಂತಹ ಸೈಟ್ ಇದು. ನಾನು ಇದನ್ನು ಕೂಡ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಸೊ ಈ ಲೇಔಟಲ್ಲಿ ಎಲ್ಲ ಸೈಟ್ಗಳು ಈದರ್ ಈಸ್ಟಿಗಿದೆ ಅಥವಾ ವೆಸ್ಟಿಗಿದೆ. ಅಂದರೆ ಈ ನನ್ನ ಬಲಭಾಗಕ್ಕೆ ಏನು ನೋಡ್ತಿರಲ್ವಾ, ಅಂದರೆ ಯಾವ್ದಾದ್ರು ಒಂದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಮೇಲ್ಗಡೆ ಬರೋದು ನಾರ್ದು. ಸೊ ಜಸ್ಟ್ ರೆಫರ್ ದಿಸ್. 555 is a east, 368 is a west facing. ಸೊ ಎಂಟೈರ್ ಲೇಔಟ್ ಬಲಗಡೆ ಎಲ್ಲ ಅಂದರೆ ಈಸ್ಟ್ ಫೇಸಿಂಗು, ಈ ಕಡೆ ಲೈನಲ್ಲಿ ಫಸ್ಟ್ ಲೈನಲ್ಲಿ ತೊಗೊಂಡ್ರೆ ನಿಮಗೆ ವೆಸ್ಟ್ ಫೇಸಿಂಗ್ ಸೈಟ್ಗಳು ಬರುತ್ತೆ. ನಿಮಗೆ ಫೇಸಿಂಗ್ ಇಂಪಾರ್ಟೆಂಟ್ ಆಗಿದ್ರೆ ಇದ್ರ ಮೇಲೆ ಗಮನ ಇರಲಿ.
ಸೊ ಇದಾಯಿತು. ಸೊ ವಸಂತ ನರಸಾಪುರ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ತೀನಿ. ಓಕೆ, ಸೊ ನಾನು ನಿಮಗೆ ಹೈಲೈಟ್ ಮಾಡಿಟ್ಟಿದ್ದೀನಿ. ತುಂಬ ಜನಕ್ಕೆ ಆಲ್ರೆಡಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಲ್ಟಿಪಲ್ ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ ಒಳಗಡೆ ಹೋಗಿ ವಿಡಿಯೋ ಸೆಕ್ಷನಲ್ಲಿ ಹೋದರೆ, ಸೊ ವಸಂತ ನರಸಾಪುರದ್ದು ಯಾವಾಗ ಅಂದರೆ, ಈಗ ಇಲ್ಲಿ ಸೈಟ್ ಅಲ್ಲದೆ ಮನೆಗಳು ಕೂಡ ಆಪ್ಷನ್ ಇರೋದ್ರಿಂದ ಆ ವಿಡಿಯೋಸ್ನು ತೋರಿಸ್ತೀನಿ ನೋಡಿ. ಎಲ್ಲೋಯ್ತು, 6, 7, 8 months ಬ್ಯಾಕ್. ಇಲ್ಲಿದೆ ನೋಡಿ. ಸೊ 8 months ಬ್ಯಾಕ್ಸು ಒಂದು ಆಪ್ಷನ್ ಬಂದಿತ್ತು. ಓಕೆ, ಸೊ ಇಲ್ಲಿ ನೋಡಿ ವಸಂತ ತುಮಕೂರು KDB ರಿವ್ಯೂ ಮಾಡಿದ್ದೀನಿ. ಓಕೆ, ಇದೇ ಥರ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ನೋಡಿ 40-60 ಹೌಸ್ ಯಾವ ಕಂಡೀಷನ್ ಇದೆ ಅಂತ ಹೇಳಿ ನಾವು ಕಾಡಿದ್ದೀವಿ. ತುಂಬ ಹಳೇದು, ಒಂದು 5-6 ವರ್ಷ, 8 ವರ್ಷ, 10 ವರ್ಷ ಆಗಿರ್ಬೋದು ಕಟ್ಟಿ. ಬಟ್ ಅದು ಎಕ್ಸಾಕ್ಟ್ಲಿ ಮನೆ ಲೊಕೇಶನ್ ಹೆಂಗಿದೆ, ನಾನು ಹೋದಾಗ ಅಲ್ಲಿ ನನಗೆ ಫ್ರೀ ಟೈಮ್ ಇತ್ತು, ಹಾಗಾಗಿ ಮಾಡಿದ್ದೆ. ಹಾಗೆ ಫುಲ್ ಏರಿಯಾ ಹೊರಗಡೆಯಿಂದ ಹೆಂಗೆ ಕಾಣುತ್ತೆ ಅದನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ, ಮನೆ ಹೆಂಗೆ ಕಾಣುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಕಮಿಂಗ್ ಬ್ಯಾಕ್ ಟು ವಸಂತ ನರಸಾಪುರ, ಹೊಸಬರಿಗೆ ಯಾರ್ಯಾರು ಗೊತ್ತಿಲ್ಲ, ಇದು ತುಮಕೂರಿಂದ, ಬೆಂಗಳೂರಿಂದ ಇದೊಂದು ಡೈರೆಕ್ಷನ್ ತಗೋಣ ಎಷ್ಟು ದೂರದಲ್ಲಿದೆ ಅಂತೇಳಿ. ಮೆಜೆಸ್ಟಿಕ್, ಮೆಜೆಸ್ಟಿಕ್ ಇಂದ ವಸಂತ ನರಸಾಪುರ ಹೋಗ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 100 ಕಿಲೋಮೀಟರ್ ಇದೆ. ಸೊ 85 to 90 ಕಿಲೋಮೀಟರ್ ಇದೆ. ಸೊ ಅದೊಂದು ಗಮನದಲ್ಲಿರಲಿ. ನಾನು ಈ ಲೇಔಟ್ ಹಿಮಾಲಯ ವೆಲ್ನೆಸ್ ಪಕ್ಕದಲ್ಲೇ ಬರುತ್ತೆ, ಅದಕ್ಕೆ ತಗೊಂತೀನಿ. ಸೊ ಇದೇ ಚೆಕ್ಕಿನ ನಾವು ತುಮಕೂರಲ್ಲಿ ಇಟ್ಟರೆ ಒಂದು 25 ಕಿಲೋಮೀಟರ್ ದೂರದಲ್ಲಿದೆ. 26 ಕಿಲೋಮೀಟರ್ ದೂರದಲ್ಲಿ ಈ ವಸಂತ ನರಸಾಪುರ ಬರುತ್ತೆ. ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ನಾವು ತುಮಕೂರಿಗೆ ಹೋದರೆ, ಝೂಮ್ ಮಾಡಿ ಟುವರ್ಡ್ಸ್ ತುಮಕೂರು ಅಂತಸರಳ್ಳಿ, ಇಲ್ಲೂ ಕೂಡ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅದನ್ನು ದಾಟಿ ಸ್ವಲ್ಪ ಫರ್ದರ್ ಕೋರಾ, ಸ್ವಲ್ಪ VRL ಟ್ರಾವೆಲ್ಸ್ ರಿಫ್ರೆಶ್ಮೆಂಟ್ ಹೋದರೆ ನಮ್ಗೆ ಇಲ್ಲಿ ಏನು ಕಾಣುತ್ತಲ್ಲ ಇದೇ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಓಕೆ, ಈ ಇಂಡಸ್ಟ್ರಿಯಲ್ ಏರಿಯಾ ಫೇಸ್ 1, ಫೇಸ್ 2, ಫೇಸ್ 3 3 ವಿಭಾಗದಲ್ಲಿ ಮಲ್ಟಿಪ್ಲೈ ಆಗಿದೆ. ಬಟ್ ಇದು ಪುನಾ ಬೆಂಗಳೂರು ಹೈವೇಗೆ ಅಟ್ಯಾಚ್ ಆಗಿರುವಂತಹ ತುಂಬ ದೊಡ್ಡ ಲೇಔಟು, ದೊಡ್ಡ ಇಂಡಸ್ಟ್ರಿಯಲ್ ಲೇಔಟು. ನೀವು ಹೈವೇಯಿಂದ ಒಳಗಡೆ ಅಂದರೆ ಈ ಹೈವೇಯಿಂದನೇ ವಸಂತ ನರಸಾಪುರ ಒಳಗಡೆ ಹೋಗ್ಬೇಕಂದ್ರೆ ಒಂದು ಮಿನಿಮಮ್ ಒಂದು 2 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ನಿಮಗೆ ಲೇಔಟ್ ಸಿಗುತ್ತೆ. ಸೊ ಫಸ್ಟಿಗೆ ನಿಮಗೆ ಇಂಡಿಯನ್ ಫುಡ್ ಪಾರ್ಕ್ ಬರುತ್ತೆ. ಸ್ವಲ್ಪ ಮುಂದೆ ಹೋದರೆ ಪ್ರಾನ್ ಬ್ಯೂರೇಜಸ್, ಯುನೈಟೆಡ್ ಪ್ರಾಕ್ಟಿಕ್, ಇಲ್ಲಿ ಬಂದರೆ ನೋಡಿ ಹಿಮಾಲಯ ಪ್ರೊಡಕ್ಷನ್ ಬಿಲ್ಡಿಂಗ್ ಇದೆ, ಹಿಮಾಲಯ ವೆಲ್ನೆಸ್ ಕಂಪನಿ ಇದೆ. ಅದಾದಮೇಲೆ ಲೆಫ್ಟ್ ಸೈಡು ರೈಟ್ ಸೈಡ್ ಹೆವೆಲ್ಸ್ ಇಂಡಿಯಾ ಇದೆ. ಇದನ್ನು ಹೆವೆಲ್ಸ್ ಇಂಡಿಯಾ ಕೊಟ್ಟಿದ್ದಾರೆ. ಆಲ್ರೆಡಿ ಕನ್ಸ್ಟ್ರಕ್ಷನ್ ಕಂಪನಿ ನಡೀತಾ ಇದೆ. ತುಂಬ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲಿ ನೋಡಿ, ಇದೊಂದು ಜಾಗನೇ ಏನಲ್ಲ ಅಂದ್ರೆ 1000 ಎಕರೆ ಮೇಲೆ ಇರುವಂಥ ಜಾಗ ಇದು. 1000 ಎಕರೆ ಅಲ್ಲ, ಸಾರಿ, ಒಂದು 180-180 ಎಕರೆ ಇರುವಂಥ ಜಾಗನೇ ಹೆವೆಲ್ಸ್ ಕೊಟ್ಟಿದ್ದಾರೆ. ಹಿಮಾಲಯ ಕೂಡ ಒಂದು 15-20 ಎಕರೆಯಲ್ಲಿದೆ ಅಂತ ಅನ್ಕೊಂತೀನಿ. ಸೊ ಈ ಹೆವೆಲ್ಸ್ ಆದ ತಕ್ಷಣ ನೆಕ್ಸ್ಟ್ ಸಿಗದೆ ನಮಗೆ ವಸಂತ ನರಸಾಪುರ ಲೇಔಟ್. ಸೀರಿಯಸ್ ಈಗ ನೋಡಿ, ಈಗ ನಿಮ್ಮ ಮುಂದೆ ಕಾಣ್ತಾರೆ ಇಮೇಜ್ಗೂ ಅದಕ್ಕೂ ಜಸ್ಟ್ ಟ್ಯಾಲಿ ಮಾಡಿ. ನಾನು ಗೂಗಲ್ ಮ್ಯಾಪ್ ತೋರಿಸ್ತಾ ಇರೋದು ಇದೆ, ಇದೇ ಥರ ಇದೆ. ಓಕೆ, ಈ ವೈಟ್ ಕಲರ್ ಏನಿದೆಯಲ್ಲ ಇವೆಲ್ಲ ಮನೆಗಳು. ಓಕೆ, ಸೊ ಈ ವೈಟ್ ಕಲರ್ ಇರೋದು ಮನೆಗಳು ಕೂಡ ಕೆಲವೊಂದು ಆಪ್ಷನ್ಗೆ ಬಂದರೆ ಟೋಟಲ್ ಒಂದು 107 ಮನೆಗಳು LIG ಇಂದ MIHIG ವರ್ಗು. ಸೊ ಮನೆಗಳು ಇರೋದು ಮಾತ್ರ ವೈಟ್ ಕಲರ್ ಇಲ್ಲಿದೆ, ಅದ್ಮೇಲೆ ಗಮನ ಇರಲಿ. ಸೊ ಇನ್ನೆಲ್ಲ ಕಲರಲ್ಲಿ ಕೊಟ್ಟಿರೋದೆಲ್ಲ ಸೈಟ್ಗಳು. ಸೊ ದಿಸ್ ಇಸ್ ಇಷ್ಟಿದೆ. ಸೊ ಇದನ್ನು ನೀವು ಲೈವ್ ಆಗಿ ನೋಡಬೇಕಂದ್ರೆ ಯಾವ್ದಾದ್ರು ಒಂದು ಸೈಟನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಪ್ಷನ್ಗಿರೋದು. ಸೊ HIGನೇ ತೋರಿಸ್ಬಿಡ್ತೀನಿ ನೋಡಿ. 547 ಸೈಟ್ ಆಪ್ಷನ್ಗಿದೆ. ಐ ಥಿಂಕ್ ಇದು ಲಾಸ್ಟ್ ಟೈಮು ಬಂದಿತ್ತು ಅನ್ಕೊಂತೀನಿ. ಓಕೆ, ಇಟ್ಸ್ ಅ ಕಾರ್ನರ್, ಅಂದರೆ ವೆಸ್ಟ್ ಆ್ಯಂಡ್ ನಾರ್ತ್ ಫೇಸಿಂಗ್ ಕಾರ್ನರ್ ಸೈಟು. ಸೊ ನೀವು ಮೇನ್ ಗೇಟಿಂದ ಆರ್ಚಿಂದ ಸ್ವಲ್ಪ ಬಂದರೆ 4 ಸೈಡ್ ದಾಟಿದ ತಕ್ಷಣ ಇದೆ. ಸೊ ನೀವು ಅದನ್ನು ಆರ್ಚಿಂದ ನೋಡಬೇಕು ಅಂತಂದರೆ ಇದು ಆರ್ಚ್. ಸೊ ಇಲ್ಲಿಂದ ಒಂದು ಈ ಸೈಟು, ಇಲ್ಲೇನು ಟ್ರೀ ಇದೆಯಲ್ಲ ಇದೇ ಸೈಟ್ ಆಪ್ಷನ್ಗಿರೋದು. ಅಲ್ಲಿ ನೋಡಿ ಟ್ರೀ ಕೂಡ ಮಾರ್ಕ್ ಮಾಡಿದ್ದಾರೆ. ಸೊ ದೇ ಆರ್ ವೆರಿ ಗುಡ್ ಅಟ್ ಮಾರ್ಕಿಂಗ್. ಇಲ್ಲಿ ಕೂಡ 2 ಟ್ರೀ ಇದೆ, ಅದನ್ನು ಕೂಡ ಮಾರ್ಕ್ ಮಾಡಿದ್ದಾರೆ. ಇದೇ ಸೈಟು, ನಾನೇನು ಹೈಲೈಟ್ ಮಾಡಿದ್ದಿಲ್ಲ ಇದೆ. ಸೊ ಇದೇ ಥರ ಈ ಲೈನು HIG, ಈ ಲೈನ್ MIG, ಇದು LIG, ಇದು ಪಾರ್ಕನ್ನ ಕೂಡ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಮ್ಯಾಚಿಂಗ್ ಆಗಿದೆ. ರಾಂಗ್, ವಿ ಕೆನಾಟ್ ಬಿ ರಾಂಗ್. ಹಾಗೆ ಕೆಳಗಡೆ ಬಂದರೆ ನಿಮಗೆ ಈ ಕೊನೆಯಲ್ಲಿ ಸಿಗೋದು EWS.
ಇಲ್ಲಿ ನೋಡಿ ಒಂದು ಇದು ಬೇರೆ ಹೋಗಿದೆ ಪವರ್ದು, ಅದನ್ನು ಕೂಡ ಗ್ರಿಲ್ ಕೂಡ ಇಲ್ಲಿದೆ. ಸೊ ಈ ತರ ನೀವು ಕಂಪ್ಲೀಟ್ ಆಗಿ ನೋಡ್ಕೋಬೇಕು. ಎಕ್ಸಾಕ್ಟ್ಲಿ ನೀವು ಅಲ್ಲೇನಾದ್ರೂ ಹೋದ್ರೆ ಈ ಎಕ್ಸಾಕ್ಟ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ರಜಾ ಇದೆ, ಯಾರಾದ್ರೂ ಸುತ್ತಮುತ್ತ ಹೋಗಿ ನೋಡೋದಿದ್ರೆ ನೋಡ್ಕೊಳ್ಳಿ. ದಿಸ್ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ 3ನೇ ಹಂತ ವಸತಿ ಬಡಾವಣೆ ಸುಸ್ವಾಗತ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಮಾಡಿರುವಂತ ಲೇಔಟ್ ಇದು. ತುಂಬಾ ಚೆನ್ನಾಗಿದೆ. 99% ಡ್ಯೂರಿಂಗ್ ಡೇ ಟೈಮಲ್ಲಿ ಓಪನ್ ಆಗಿರುತ್ತೆ. ಸಂಡೇನು ನಾನು ಹೋದಾಗ ಸಂಡೇನೇ ಆಗಿತ್ತು, ಸಂಡೇನು ಓಪನ್ ಇರುತ್ತೆ. ಬಟ್ ಅಲ್ಲಿ ಯಾರು ಸಿಗ್ಲಿಲ್ಲ ಅಂದ್ರೆ ಸುತ್ತಮುತ್ತ ಕೇಳಿ, ತುಂಬಾ ಚೆನ್ನಾಗಿ ಬೆಳೆದಿರುವಂತ ಏರಿಯಾ ಇದು. ಓಕೆ, ಸೊ ಲೇಔಟ್ಗೆ ಆಲ್ರೆಡಿ ವಾಟರ್ ಟ್ಯಾಂಕ್ ಫೆಸಿಲಿಟಿ ಇದೆ, ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ, ಪವರ್ ಇದೆ, ಪವರ್ ಗ್ರಿಡ್ ಇದೆ. ಓಕೆ, ನಿಮಗೆ ಇದನ್ನು ತೋರಿಸ್ಬಿಡ್ತೀನಿ ನೋಡಿ. ಸಿ ಲೈಟಿಂಗ್ ವ್ಯವಸ್ಥೆ ಇದೆ, ಕೆನ್ ಯು ಸಿ ದಿಸ್? ಓಕೆ, ವಾಟರ್ ಟ್ಯಾಂಕ್ ಇದೆ. ಮುಂದೆ ಇದನ್ನ ದಾಟಿ ನೀವು ಜಸ್ಟ್ ಒಂದು 100 ಮೀಟರ್ ಹೋದ್ರೆ ನಿಮಗೆ ಜಪಾನ್ ಇದು ಬರುತ್ತೆ. ಏನಲ್ಲಿ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಜಪಾನೀಸ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂದ್ರೆ ಜಪಾನ್ ಇಂಡಸ್ಟ್ರಿಯಲ್ ಅವ್ರಿಗೋಸ್ಕರನೇ ಕೂಡ ಈ ಜಾಗನ ಮೀಸಲಿಟ್ಟಿದ್ದಾರೆ. ಅಂದ್ರೆ ದಿಸ್ ವಿಲ್ ಬಿ ಅ ವೆರಿ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಲೇಔಟ್ ವೆರಿ ಸೂನು. ಸೊ ಹಾಗಾಗಿ ನಿಮ್ಗೆ ಇದ್ರ ಮೇಲೆ ಒಂದು ಸ್ವಲ್ಪ ಗಮನ ಇರಬೇಕು ಇನ್ ಕೇಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆದ್ರೆ. ಬಟ್ ಬಿಡಿ, ಇನ್ವೆಸ್ಟ್ಮೆಂಟ್ ಅನ್ನೋಕೆ ಇದು ಬೇಸಿಕ್ ಪ್ರೈಸಸ್ ಸಿಗ್ತದೆ, ಲೆಸ್ ದೆನ್ 1200 rupees ಆರ್ 700 to 1200 rupees per square feet ಅಲ್ಲಿ ಡೀಲ್ ಆಗ್ತಾ ಇದೆ. ಬಟ್ ಇದ್ರೊಳಗಡೆ ಈಗ ಒಂದು ಎರಡು ಕಂಪ್ನಿ ಏನೋ ಎಕ್ಸಿಸ್ಟಿಂಗ್ ಇದೆ ಅಂತ ಗೊತ್ತು ನನಗೆ. ಬಟ್ ನೀವೇನಾದ್ರೂ ಹೋದ್ರೆ ಒಂದು ರೌಂಡ್ ಹೊಡ್ಕೊಂಡು ಬನ್ನಿ, ಅದರಲ್ಲಿ ಏನು ತಪ್ಪೇನಿಲ್ಲ. ಸೊ ದಿಸ್ ಪ್ಲೇಸ್ ಮೆಂಟ್ ಟು ಬಿ ಓನ್ಲಿ ಫಾರ್ ಜಪನೀಸ್. ಫ್ಯೂಚರಲ್ಲಿ ತುಂಬ ಬೆಳೆಯೋ ಚಾನ್ಸಸ್ ಎಲ್ಲ ಇದೆ. ಸೊ ಅದ್ರ ಮೇಲೆ ಒಂದು ಗಮನ ಇರಲಿ. ಸೊ ದಿಸ್ ಇಸ್ ಎಂಟೈರ್ ಲೊಕೇಶನ್. ಇದ್ರದ್ದು ನಾನು ಲೊಕೇಶನ್ ಕೂಡ ಅಲ್ಲೇ ಹಾಕಿರ್ತೀನಿ ನಿಮಗೋಸ್ಕರ. ಸೊ ನಾವು ಈಗ ಲೇಔಟ್ ಅನ್ನ ದಾಟಿ ಸ್ವಲ್ಪ ಮುಂದೆ ಬಂದ್ರೆ ಹೆವಲ್ಸ್ ಏನಾದ್ರು, ಇದು 23 ಜುಲೈ ಡೇಟಾ. See this building construction is for Havells. Okay, so Havells is next slot ಅವ್ರದಿದೆ. ಸೊ ಇನ್ನೊಂದು ಚೂರು ಮುಂದೆ ಬಂದ್ರೆ ನಿಮಗೆ ಹಿಮಾಲಯನು ಕಾಣುತ್ತೆ ಅನ್ಕೊಂತೀನಿ, ಅದನ್ನು ತೋರಿಸ್ಬಿಡ್ತೀನಿ. ಯಾಕಂದ್ರೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಬಡಿ ಯೂಸ್ ಇನ್ ಔಟ್ಸೈಡ್ ಅಲ್ವಾ, ಸೊ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಹಿಮಾಲಯ I told you right, ಹಿಮಾಲಯನ್ ವೆಲ್ನೆಸ್ ಕಂಪನಿ. ಸೊ ತುಂಬ ಒಳ್ಳೆ ಲೇಔಟು. ಲಾಂಗ್ ಟರ್ಮ್ಗೆ ನೀವು ಈಗ ತಗೊಂಡು ಸರ್ ನಾಳೆ ಮಾರ್ಬೋದಾ ಅಂದರೆ ಆಕ್ಷನಲ್ಲಿ ತೊಗೊಂಡಿರೋದ್ರಿಂದ ನಿಮ್ಗೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇರಲ್ಲ, ಇವಾಗ ಮಾರಬಾರ್ದು ಅವಾಗ ಮಾರಬಾರ್ದು ಅಂತೇಳಿ. ಇಂಡಸ್ಟ್ರಿಯಲ್ ಏರಿಯಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಸರ್ಟನ್ಲಿ ಅವ್ರು ಎಲ್ಲ ಕಡೆ ಮಾಡ್ತಾರೆ KIDB ಅವರು, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟು. ಟಿಪಿಕಲಿ ಜಸ್ಟ್ ಟು ಸಪೋರ್ಟ್ ಲೈಕ್ ಹೌಸಿಂಗ್ ಬೋರ್ಡ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಇಂಡಸ್ಟ್ರಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ಇರಲಿ ಅಕ್ಕಪಕ್ಕದವ್ರಿಗೆ ಅನ್ನೋದು ಒಂದು ಅದೇ ಮೇನ್ ಮೋಟೋ ಆಗಿರುತ್ತೆ. ಬಟ್ ಕಾರಣಾಂತರಗಳಿಂದ ಈ ಡಿಮ್ಯಾಂಡ್ ತುಂಬ ಹಳೇ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ, ಹಳೆಯ ಲೇಔಟ್ ಆಗಿರೋದ್ರಿಂದ ಇಷ್ಟು ದಿನ ಯಾರಿಗೂ ಗೊತ್ತಿಲ್ಲ ಅಥವಾ ಅವೇರ್ನೆಸ್ ಇಲ್ದಲೇ ತುಂಬ ಜನ ತೊಗೊಂಡಿರಲ್ಲ, ಇಲ್ಲ ಅಪ್ಲೈ ಮಾಡಿದವ್ರು ಕ್ಯಾನ್ಸಲ್ ಮಾಡಿರ್ತಾರೆ, ಅಥವಾ ಪ್ರಾಪರ್ ಕಮ್ಯುನಿಕೇಶನ್ ಆಗಿರಲ್ಲ. ಬಟ್ ಈಗ ಎಲ್ಲ ಸೈಟ್ಗಳನ್ನ ಅಲಾಟ್ಮೆಂಟ್ಗೂ ಕರಿಬೋದಾಗಿತ್ತು KIDB ಅವರು. ಬಟ್ ಐ ಡೋಂಟ್ ನೋ, ಇಷ್ಟೊಂದು ಸೈಟ್ ಉಳಿದಾಗ ಅಲಾಟ್ಮೆಂಟ್ ಕರೆಯೋದು ಬೆಸ್ಟ್ ನನ್ನ ಪ್ರಕಾರ. ಈ ಒಂದು ಪ್ರೈಸನ್ನು ಒಂದು 10% ಇನ್ಕ್ರೀಸ್ ಮಾಡಿದ್ರೆ ತುಂಬ ಜನ ಹಾಕಿಬಿಡ್ತಾರೆ, ಎಲ್ಲರಿಗೂ ಕೊಟ್ಬಿಡ್ಬೋದು. ಬಟ್ ಆಕ್ಷನ್ಗೆ ಯಾಕೆ ಬಿಡ್ತಾ ಇದ್ದಾರೆ ನನಗೆ ಐಡಿಯಾ ಇಲ್ಲ. ಬಟ್ ಎಸ್, ಇಟ್ಸ್ ಅ ಗೌರ್ಮೆಂಟ್ ಎಂಟಿಟಿ, ಅವ್ರು ಮಾಡಿದ್ದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಸೊ ಈಗ ಕರೆಂಟ್ಲಿ ಆಕ್ಷನಲ್ಲಿ ಒಂದು ಆಪರ್ಚುನಿಟಿ ಬಂದಿದೆ, ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಸಜೆಷನ್ನು. ಸೊ ಇದ್ರದ್ದು ಎಕ್ಸಾಕ್ಟ್ಲಿ ಲೊಕೇಶನ್ನು ಹಾಕಿರ್ತೀನಿ, ಇದು ಮಾಡ್ಕೊಳ್ಳಿ. ಸೊ ನಾನು ಐ ಥಿಂಕ್ ಐ ಎಕ್ಸ್ಪ್ಲೈನ್ ಯು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅಪ್ಲಿಕೇಶನ್ ಹೇಗೆ ತುಂಬಬೇಕು, ಸೈಟ್ ಮ್ಯಾಪನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಹಾಗೆ ಗೂಗಲ್ ಮ್ಯಾಪ್ ಎಲ್ಲಿದೆ, ಯಾವ ಥರ ಅರ್ಥ ಮಾಡ್ಕೋಬೇಕು, ಸುತ್ತಮುತ್ತ ಏನಿದೆ, ಯಾವ ಥರ ಕಂಪ್ನಿಗಳು ಬೆಳೀತಾ ಇದೆ, ಅದರ ಜೊತೆಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೊನೆಯಲ್ಲಿ KPPಯಲ್ಲಿ ಹೇಗೆ ಹಾಕಬೇಕು ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನಾನು ಈ ಸೈಟಿಗೆ ಹಾಕ್ತಾ ಇದ್ದೀನಿ, ಮೋರ್ ಡೀಟೇಲ್ಸಲ್ಲಿ ಓದ್ಕೊಳ್ಳಿ, ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಓಕೆ, ಸೊ ನೀವು ಒಳಗಡೆ ಪಾರ್ಟಿಸಿಪೇಟ್ ಮಾಡಿದ್ರೆ 5 ಸೆಕ್ಷನ್ ಇರುತ್ತೆ. ಒಂದು ಫೀಸನ್ನು ಪೇಮೆಂಟ್ ಮಾಡಿ ಒಳಗಡೆ ಹೋಗ್ಬಿಟ್ಟು, ಓಕೆ, ಅದೇನು ಫೀಸ್ ಇದೆ ಅದು, ಓಕೆ, ಕಮ್ ಬ್ಯಾಕ್ 500 ರೂಪಾಯಿ ಇದೆ. EMD ಪೇಮೆಂಟು 1 ಲಕ್ಷ ಏನು ಹೇಳಿದೆ ಅದನ್ನು ಮಾಡ್ಕೊಳ್ಳಿ. ಸೊ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಸ್ ಅಂತ ಮಾಡಿ, ಅದೇನೋ ಇರಲಿ ಎಸ್ ಅಂತ ಮಾಡಿ, ಏನು ತೊಂದರೆ ಇಲ್ಲ. ಗ್ರೀನ್ ಆಯಿತು ನೋಡಿ,
ಗ್ರೀನ್ ಕಲರ್ ಆಯಿತು, ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಸೊ ಅದಾದಮೇಲೆ ಅಪ್ಲೋಡ್ ಡಾಕ್ಯುಮೆಂಟೇಷನ್, ಇಲ್ಲಿ ನೋಡಿ 4 ಇದೆ. ಆಧಾರ್ ಹೇಳಿದೆ, ಆಧಾರ್ಗೆ ಆಧಾರ್ ಬ್ರೌಸ್ ಮಾಡಿ ಎಲ್ಲ ಸೇವ್ ಮಾಡ್ಕೊಳ್ಳಿ ಡೆಸ್ಕ್ಟಾಪಲ್ಲಿ. ಪ್ಯಾನ್ಗೆ ಪ್ಯಾನ್ ಕಾರ್ಡ್ ಹಾಕಿ, ಫೋಟೋ ಐಡೆಂಟಿಫಿಕೇಶನ್ ಸ್ಪೆಸಿಮೆನ್ ಸಿಗ್ನೇಚರ್ ಫಾರ್ಮ್ಯಾಟ್ ಇದೆಲ್ಲ ಅದಿದ್ದೇನೆ. ಸೊ ಇಲ್ಲೊಂದು ಫೋಟೋ ಹಾಕಿದರೆ ಇದನ್ನೇ ಅದು ಸ್ಪೆಸಿಮೆನ್ ಸಿಗ್ನೇಚರ್ ಅಂತ ಹೇಳ್ತಾರೆ. ಇದನ್ನ ನೀವು ಇಲ್ಲಿ ಲೋಡ್ ಮಾಡಿ. ಥರ್ಡ್ ಒನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ, ಪರವಾಗಿಲ್ಲ, ನೀವು ಇದೇ ಸ್ಪೆಸಿಮೆನ್ ಸಿಗ್ನೇಚರ್ ಅಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಮೇಲ್ ಐಡಿ ಕೊಟ್ಟಿರೋದ್ರಿಂದ ಈ ಭಾಗದಲ್ಲೂ ಕೂಡ ಅದನ್ನೇ ಲೋಡ್ ಮಾಡಿ. ನೀವೇನಾದರೂ ಜಾಯಿಂಟ್ ಹೋಗ್ತಾ ಇದ್ರೆ, ಓಕೆ, ಏನಾದರೂ ಅಡಿಷನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಅದನ್ನು ಕೂಡ ಇಲ್ಲಿ ಅಡಿಷನಲ್ ಹಾಕಿ, ಇದೇನು ಕಂಪಲ್ಷನ್ ಏನಿಲ್ಲ. ಸೊ ಅದು ಬಿಟ್ಟರೆ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಸೊ ಇದು ಕೂಡ ಗ್ರೀನ್ ಆಗುತ್ತೆ. ಫಸ್ಟ್ ಫೀ EMD ಅಮೌಂಟ್ ಮಾಡಿ, ಕಂಡೀಷನ್ ಓಕೆ, ಡಾಕ್ಯುಮೆಂಟ್ ಲೋಡ್ ಮಾಡಿ, ಆಮೇಲೆ ಡಿಕ್ಲರೇಷನ್ ಮಾಡಿ, ಬಿಟ್ ಸಬ್ಮಿಟ್ ಮಾಡಿ. ಬಿಟ್ ಸಬ್ಮಿಟ್ ಮಾಡಿಬಿಟ್ಟು ನೀವು ಆಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಬಂದುಬಿಟ್ಟು ಮೈ ಸರ್ಚ್ ಆಕ್ಷನಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಈಗ KEDBಗೆ ಟೋಟಲ್ 18 ದಿವಸ ಇನ್ನೂ ಉಳಿದಿದೆ ಇವತ್ತಿಂದ. ಸೊ ಇದು ಬಿಟ್ ಸಬ್ಮಿಟೆಡ್ ಸ್ಟೇಟಸ್ಗೆ ಬಂದರೆ ನೀವು ಸಕ್ಸಸ್ಫುಲ್ ಮಾಡಿದ್ದೀರಾ ಅಂತ ಅರ್ಥ. ಇದು ಡ್ರಾಫ್ಟಲ್ಲಿ ಇರಬಾರ್ದು. ಸೊ ದಿಸ್ ಇಸ್ ಆಲ್ ಅಬೌಟ್ KPP. ಹೋಪ್ಫುಲಿ ಐ ಕವರ್ಡ್ ಎವ್ರಿಥಿಂಗ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಕನ್ಸಲ್ಟೇಷನ್, ಫ್ರೀ ಕನ್ಸಲ್ಟೇಷನ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ವಿತ್ ಕ್ವಶನ್ DM ಮಾಡಿ. ಯು ಡೋಂಟ್ ನೀಡ್ ಟು ಬಿ ಲೈಕ್ ಟು ಮಚ್ ಪ್ರಾಕ್ಟಿಕಲ್ ಆಗಿ ಹಲೋ ಸರ್ ಗುಡ್ ಮಾರ್ನಿಂಗ್ ಕ್ಯಾನ್ ಐ ಆ ಥರ ಏನು ಬೇಕಲ್ಲ. ಡೈರೆಕ್ಟಾಗಿ ಯು ಶೂಟ್ ಯುವರ್ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್, ಐ ವಿಲ್ ಆನ್ಸರ್ ಯು. ನೀವೇನಾದರೂ ಮಾತಾಡಬೇಕಂದ್ರೆ ಐ ಆಮ್ ವೆರಿ ವೆರಿ ಫ್ರೀ ಟು ಟಾಕ್ ಟು ಯು. ಮೆಸೇಜ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ಫೋನ್ ಮಾಡ್ಬೇಕಂತೇಳಿ. ಸೊ ಅದ್ರ ಮೇಲೆ ಮಾಡೋಣ. ಇಲ್ಲಿವರೆಗೂ ನನ್ನ ಚಾನಲ್ ನೀವೇನಾದರೂ ತಪ್ಪಿನೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ತುಮಕೂರು ನೆಟ್ವರ್ಕ್ಗೆ ಶೇರ್ ಮಾಡಿ. ಐ ಥಿಂಕ್ ಎಲ್ಲ ಡೀಟೇಲ್ಸ್ ನಾನು ನೀಟಾಗೆಲ್ಲ ಹೇಳಿದ್ದೀನಿ. ಆಲ್ ದ ಬೆಸ್ಟ್.